ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ, ಇವತ್ತೇನಪ್ಪ ವಿಶೇಷ ಅಂತ ಅಂದರೆ ನಮ್ಮ ಫ್ಯಾಮಿಲಿಲಿ ನಮ್ಮ ರಿಲೇಷನ್ಸ್ ಎಲ್ಲ ಸೇರಿದ್ವಿ. ಯಾರ್ಯಾರು ಏನೇನು ಅಂತ ಪರಿಚಯ ಮಾಡಿಸ್ಕೊತೀನಿ ಬನ್ನಿ. ಮೊದಲನೇದಾಗಿ ಪುಟ್ಟಿ ಅಂತ ಹೇಳಿ, ನೆಕ್ಸ್ಟ್ ಇವರು ನಮ್ಮ ಫ್ಯಾಮಿಲಿ ನಮಗೆ ಅಕ್ಕ ಮಮತಾಕ ಅಂತ ಹೇಳಿ ಇವ್ರ ಹೆಸರು. ಬನ್ನಿ ಹಾಗೆ ನಮ್ಮ ಫ್ಯಾಮಿಲಿ ಇವ್ರು ನಮ್ ದೊಡ್ಡಪ್ಪ. ಆಯ್ ಮಾಡಿ ದೊಡ್ಡಪ್ಪ, ಕೈ ತೋರ್ಸು. ಆಶೀರ್ವಾದ ಮಾಡ್ತವ್ರ, ಆಶೀರ್ವಾದ ಮಾಡ್ತವ್ರ. ಇವ್ ನನ್ನ ತಮ್ಮ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ನೋಡೇ ಇರ್ತೀರಾ. ಮುಂದೆ ಏನ್ ಬರುತ್ತೆ ಎಲ್ಲ ವಿಡಿಯೋಸ್ ಎಲ್ಲ ನನ್ನ ತಮ್ಮ ಇದ್ದೇ ಇರ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಇವ್ರು ನಮ್ಮ ಇವ್ರು ನಮ್ ಬಾವ. ಅಮ್ಮ ಇವಳು ನನ್ನ ಮಗಳು. ಇವ್ರು ನಮ್ಮ ಅಕ್ಕ. ಆಲ್ಮೋಸ್ಟ್ ನನ್ನ ಎಲ್ಲಾ ವಿಡಿಯೋಸ್ ನಮ್ಮ ಅಕ್ಕ ಇದ್ದೇ ಇರ್ತಾರೆ, ನೋಡ್ಕೊಳ್ಳಿ. ಸುಮ್ಮನೆ ಓಡಾಡ್ತಿದ್ದಾರೆ ಯಾವಾಗ್ಲೂ. ನಿನ್ನ ಹೆಸರೇನು? ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಬೆಳೆಸ್ಕೊಂಡು ಹೋಗ್ರಿ. ಏನ್ನ ಇವಳು ನನ್ನ ತಮ್ಮನ ಹೆಂಡತಿ, ಗೊತ್ತಲ್ವಾ ನಿಮ್ಗೆಲ್ಲ, ಭವ್ಯ ಅಂತ. ನೋಡಿ ನಮ್ಮ ಕರೀಂಕನವರು ನಾಡ್ಕೊಡಿ ತದಕ್ಕೆ ಬಂದ್ಬಿಡವ್ರೆ. ಇವತ್ತು ಸೂರ್ಯ ಸ್ಪರ್ಧೆ ಮಾಡ್ತಾರೆ. ಎಷ್ಟು ತಿಂಗಳು ನಡೀತೈತೆ ನಿಮ್ಗೆ ಪುಟ್ಟಿ? 7 ತಿಂಗಳು ಎಲ್ಲರೂ ನಡೀತೈತೆ ಪುಟ್ಟಿ. ಯಾಕೆ ಹೋಗಿ ಪರ್ಸ್ಕೊಂಡ್ರಲ್ಲ ಪಾಪ ಒಂದು ವಯಸ್ಸ. ಅಯ್ಯೋ ಅವನು ಸೂಪ್ ಮಾಡ್ಕೊಂಡ್ರೆ ನನಗೆ ಹೌದಾ? ಮಟನ್ ಸಾಂಬಾರ್, ಮುದ್ದೆ, ವೈಟ್ ರೈಸ್, ರಸಂ. ಮೂತಿ ಮಾಡು. ಮಾಡಿದ್ದೀಗ ಅದು ಮಾತಾಡ್ತದ ಮೂರ್ತಿ. 2 ವರ್ಷ ಯಾರ ಜೊತೆ ಮಾತಾಡಿದೀನಿ ಗೊತ್ತಾ? ಗೇಮ್ಗೆ ಹೆಸರು ಕೊಟ್ಟಿದ್ದೀನಿ. ಯಾವ ಗೇಮ್ ಕೊಟ್ಟಿದ್ಯಾ? ನಾನ್ ಪಾಪು ಇದ್ದಾಗ. ಮಮ್ಮಿ ಅಮ್ಮ ಹೇಳ್ತಾ ಇಲ್ಲ 2 ವರ್ಷಕ್ಕೆ ನೋಡಿ ಫ್ರೆಂಡ್ ಮಾಡ್ತಾರೆ. ಚಿಕ್ಕಾಕೊಬಿಟ್ಟಿದ್ದೀನಿ ಬ್ರೋ, ಅದನ್ನ ಹಾಕಿದಿರಮ್ಮ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಫೀಲಿಂಗು. ಫ್ಯಾಮಿಲಿ ಜೊತೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ನಮ್ಮ ಭಾವ ಒಬ್ಬರು ಮಿಸ್ ಇದ್ದರು. ನಮ್ಮ ಭಾವನೂ ಆಮೇಲೆ ಬಂದರು. ಅವರು ಸಹ ಫೀಡಿಂಗ್ ನಿನ್ ಮಗ ಸರಿ ಬಾಲ್ಯ ಸಿಗೋದ್ರು ಏನ್ ಸುಮ್ಮನೆ ಮಕ್ಕ ಕೊಡ್ಬಿಡ್ತಾನೆ ಬ್ಯಾಟಲ್ಲಿ. ಮಗ ಐತಿ ಹಿಂದೆ ಬರ ನೋಡ ಮಕ್ಕ ಕೊಡ್ತಿದ್ ಬ್ಯಾಟು.
ನಾನು ಒಂದ್ಸತಿ ಹಂಗೆ ಹೊಡ್ಬಿಟ್ಟಿದೆ ಪಾಪ ಯಾರು ಬಂದು ಅಲ್ಲಿ ಹಿಂದೆ ಅಲ್ಲೆಲ್ಲ ಹೋಗಿದ್ದು. ನೋಡಿ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ಕ್ರಿಕೆಟ್ ಆಡ್ತಾಯಿದ್ರು. ಕ್ರಿಕೆಟ್ ಆಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ರು. ರೀಲ್ಸ್ ಮಾಡಿದ್ದಾದಮೇಲೆ ಎಲ್ಲರೂ ತೋಟದ ಮನೆ ಹತ್ರನೇ ಅಲ್ವ ತೋಟ ಇರೋದು, ಅಲ್ಲಿ ಸೊಪ್ಪುಗಳು ಹಾಕಿದ್ವಿ. ಸೊಪ್ಪುಗಳನ್ನೆಲ್ಲ ಕಿತ್ಕೋತಾಯಿದ್ರು. ನಮ್ಮ ದೊಡ್ಡಮ್ಮ ನೋಡ್ರಿ, ನಮ್ಮ ದೊಡ್ಡಮ್ಮ ಸೊಪ್ಪು ಕೀಳ್ತವ್ರೆ, ಸಬ್ಬಕ್ಕಿ ಸೊಪ್ಪು ಕೀಳ್ತಾಯಿದ್ದಾರೆ ಇಲ್ಲಿ. ಮತ್ತು ಇನ್ನು ಕೆಳಗಡೆನೂ ಸೊಪ್ಪು ಕೀಳ್ತಾಯಿದ್ದಾರೆ. ಎಲ್ಲ ಮನೆಗೆ ಹೋಗೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದಾರೆ ಸೊಪ್ಪನ್ನೆಲ್ಲ. ಆದರೆ ನನಗೆ ಏನು ಗೊತ್ತಾ ಬೇಜಾರಾಗಿದ್ದು, ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇರೋ ಉದ್ದೇಶನೇ ನಾನು ನಿಶ್ಚಯ ಈ ಮೈಕ್ ನಾನೇ ಮಾಡಿರಲಿಲ್ಲ. ಬೇಜಾರಾಯ್ತದು. ನಾವು ಏನು ಮಾತಾಡಿರೋದು ಸಹ ಅದು ರೆಕಾರ್ಡೇ ಆಗಿಲ್ಲ. ನನಗೆ ವೀಡಿಯೋ ಮಾಡಬೇಕಾದ್ರೆ ಗೊತ್ತಾಗಿಲ್ಲ. ಆಮೇಲೆ ಬಂದು ವೀಡಿಯೋ ನೋಡಾದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೋಡಿ ಎಷ್ಟು ಕಾಮಿಡಿ ಇತ್ತು ಗೊತ್ತಾ. ಫ್ಯಾಮಿಲಿ ಮೇಲೆ ಕೇಳಬೇಕಲ್ವ, ಜೊತೆಯಲ್ಲಿದ್ಮೇಲೆ ಸಖತ್ತು ಕಾಮಿಡಿ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಮೈಕ್ ಆನ್ ಆಗಿದೆ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಮನೆಯ ಇವತ್ತು ಮಾರ್ಕೆಟ್ಗೆ ಹೋಗಿದ್ರು. ಮಾರ್ಕೆಟಲ್ಲಿ ಸೊಪ್ಪಿಗೆ ಬೆಲೆನೇ ಇಲ್ಲ. ಅದ್ರ ಬಗ್ಗೆ ಹೇಳ್ತಾಯಿದ್ರು. ಯಾವುದು ಸಹ ರೆಕಾರ್ಡ್ ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟು ನಮ್ಮ ಅಣ್ಣನ ಕೈಲಿ ಮಾತಾಡ್ಸಿಸ್ತೀನಿ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಖತ್ತು ಕಾಮಿಡಿ ಮಾಡ್ತಾರೆ. ಸಖತ್ತು ಎಂಜಾಯ್ ಮಾಡಿದ್ವಿ. ನೋಡಿ ನಮ್ಮ ಮನೆಯವರು ಎಲ್ಲೋ ಗುಲ್ಗಂಜಿ ಸಿಕ್ತು. ನಮ್ಮ ಕಡೆ ಎಲ್ಲ ಗುಲ್ಗಂಜಿ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತಾರೆ ಇದನ್ನು ಗುಲ್ಗಂಜಿ ಅಂತ ಕರೀತಾರೆ. ನಾವು ಚಿಕ್ಕ ವಯಸ್ಸಿದ್ದಾಗ ಅದನ್ನ ತೊಗೊಂಡು ಆಟ ಆಡ್ತಾಯಿದ್ವಿ. ನೋಡಿ ಬೆಂಡೆಕಾಯಿಯು ಸಹ ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಆಗ್ತಾ ಬರ್ತಾಯಿದೆ. ಬೆಂಡೆಕಾಯಿ ಸಹ ಬೆಳೆದಿದ್ವಿ, ಪಾಲಕ್ ಸೊಪ್ಪು ಸಹ ಬೆಳೆದಿದ್ವಿ. ಪಾಲಕ್ ಸೊಪ್ಪಿಗೆ ರೇಟೇ ಇಲ್ಲ, ಸೊಪ್ಪುಗಳಿಗೆ ಯಾವುದೂ ರೇಟೇ ಇಲ್ಲ. ಅದಕ್ಕೆ ಹಾಗಾಗಿ ಬಿಟ್ಬಿಟ್ಟಿದ್ವಿ. ಬಂದ ನೆಂಟರಿಗೆಲ್ಲ ಕೊಟ್ಟು ಕಳಿಸೋದು ಅಷ್ಟೇ ಆಗಿದೆ. ಬೆಂಡೆಕಾಯಿಗೆ ರೇಟ್ ಇದೆ, ಬಟ್ ಬೆಂಡೆಕಾಯಿ ಆಲ್ರೆಡಿ ಕ್ಲೋಸ್ ಆಗ್ತಾ ಬರ್ತಾಯಿದೆ. ಅದರಿಂದಾಗಿ ನಮ್ಮ ಪಾಪು ಫ್ರಾಕಲ್ಲಿ ಜಿಂಕೆದು ಪಿಕ್ಚರ್ ಇರೋದಕ್ಕೆ ನಮ್ಮ ಹಸ್ಬೆಂಡು ಜಿಂಕ ಅಂತ ರೇಗಿಸ್ತಾಯಿದ್ರು. ಬಟ್ ಯಾವುದೂ ರೆಕಾರ್ಡ್ ಆಗಿಲ್ಲ. ಬಟ್ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಸೂಪರಾಗಿತ್ತು ಮಾತ್ರ. ಡೇ ಮಾತ್ರ ಸಖತ್ ಅಲ್ಟಿಮೇಟಾಗಿತ್ತು. ಸೊಪ್ಪೆಲ್ಲ ಕಿತ್ತಿದ್ದಾದಮೇಲೆ ಮತ್ತೆ ಮನೆ ಕಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಆಲ್ರೆಡಿ ಅರ್ಶಿನ ಕುಂಕುಮ ತೊಗೋತಾ ಇದ್ದಾರೆ. ಮನೆಗೆ ಹೋಗಿ ಟೈಮ್ ಆಗೋಯ್ತು, ಹಾಲು ಕರಿಬೇಕು, ಹಾಲು ಕರಿಯೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮ ತೊಗೋತಾ ಇದ್ದಾರೆ. ಬಾಯ್ ಫ್ರೆಂಡ್ಸ್. ಆನ್ ಮಾಡಿದ್ದೇನೆ ವಿವೇಕಾಮಿ ಅವನಿಗೊಂದು ಕಂಟೆಂಟ್ ಕೊಟ್ಬಿಡಿ. ನಿಶ್ಚಯ ಕೊನೆಗೆ ಏನೇನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹೆಂಗಿತ್ತು ಇವತ್ತಿನ ದಿನ? ಹೆಂಗಿತ್ತು? ತುಂಬಾ ಸಕ್ಕತ್ತಾಗಿತ್ತು ಅಂತ ಹೇಳ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಂಟೆನ ಟನ್ ಅಂತ ಹೊಡಿ. ಬರ್ತೀಯಕ್ಕ? ಅಕ್ಕ ಹುಷಾರು. ಅಷ್ಟೇನೆ ಊಟ ತಿನ್ನಲ್ಲ ಬಾಯ್ ಬಾಬಾ. ಬಾಯ್ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕಂಗೆ ಬಾಯ್ ಹೇಳಿ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ನಮ್ಮ ಪುಟ್ಟಿನೂ ರೆಡಿಯಾಗಿದ್ಲು. ಅವಳು ಹೋಗೋಕ್ಕೆ ಟೈಮ್ ಆಗ್ತಾಯಿತ್ತು ಅಂತ ಹೇಳ್ತಾಯಿತ್ತು. ಸೊ ಆಯಿತು ಅಂತ ಹೇಳಿ ಅವಳಿಗೂ ಅರ್ಶಿನ ಕುಂಕುಮ ಮಡ್ಲು ತುಂಬಬೇಕಲ್ವ. ನಾವು ಇವತ್ತು ಎಲ್ಲರೂ ಸೇರಿರೋ ಉದ್ದೇಶನೇ ಪುಟ್ಟಿನ ಊಟಕ್ಕೆ ಕರೆದಿದ್ವಿ. ಮೀನ್ಸ್ ಪ್ರೆಗ್ನೆಂಟ್ ಅವ್ರನ್ನ ಊಟಕ್ಕೆ ಕರೀತಾರಲ್ವ, ಅದಕ್ಕೆ ಅವಳನ್ನ ಊಟಕ್ಕೆ ಕರೆದಿದ್ವಿ. ನೆಕ್ಸ್ಟ್ ಮಂತೇ ಡೇಟ್ ಕೊಟ್ಟಿರೋದು, ಅದರಿಂದಾಗಿ ನಾವು ಕರೆದಿದ್ವಿ. ಅವಳಿಗೆ ಎಲ್ಲರೂ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಕಳಿಸಿದ್ವಿ.
ಆ್ಯಂಡ್ ನಂಗೆ ಬೇಜಾರಾಯ್ತೈತೆ ಏನಕ್ಕಪ್ಪ ಅಂತಂದರೆ ಒಬ್ರೊಬ್ಬರೇ ಫ್ಯಾಮಿಲಿ ಫುಲ್ಲು ಜೊತೆಗಿದ್ದು ಒನ್ ಡೇ ಫುಲ್ ಎಂಜಾಯ್ ಮಾಡಿಕೊಂಡು ಒಬ್ರೊಬ್ಬರೇ ಖಾಲಿ ಆಗ್ತಿದ್ರೆ ಎಷ್ಟು ಬೇಜಾರಾಗುತ್ತಲ್ವ, ಕಳಿಸೋಕ್ಕೆ ಬೇಜಾರಾಯ್ತಾಯಿತ್ತು. ಆದರೆ ಪ್ರೆಗ್ನೆಂಟವರು ತುಂಬ ಲೇಟ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಬೇಗನೆ ಕಳಿಸ್ಕೊಟ್ವಿ. ಬಾಯ್ ಪುಟ್ಟು. ಸೊಪ್ಪೆಲ್ಲ ಕೊಟ್ಟಿದ್ದಕ್ಕೆ ಅರೆ ಹುಷಾರಣಿಯ. ಲೈಕ್ ಮಾಡಿ ಗಂಟೆನ ಚಂದ ಅಂತ ಹೊಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್.